ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದೆ. ಪ್ರತಿ ಹಳ್ಳಿಗಳಿಗೂ ಕೂಡ ಭೇಟಿ ನೀಡಿ ಸಮರ್ಥ ಮತಯಾಚನೆ ಮಾಡ್ತಾ ಇದ್ದಾರೆ. ತಮ್ಮ ತಾತ ಅವರಿಗಿಂತ ಹೆಚ್ಚು ಲೀಡ್ ನಲ್ಲಿ ಗೆಲ್ತೀನಿ ಅಂತ ಕೂಡ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಹೆಚ್ಚಿನ ಮತ ಪಡೆದು ಅಭೂತಪೂರ್ವ ಗೆಲುವನ್ನ ಸಾಧಿಸ್ತೀನಿ ಅಂತ ಸಮರ್ಥ ಶಾಮನೂರು ಮಾತನಾಡಿರೋದು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ತುರ್ಚುಘಟ್ಟ ಗ್ರಾಮದಲ್ಲಿ ಪ್ರಚಾರ ನಡೆಸಿದಂತ ಸಮರ್ಥ ತನ್ನ ತಾತ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಭಾಗದ ಜನ ತನ್ನನ್ನ ಮನೆ ಮಗನಂತೆಯೇ ಭಾವಿಸಿದ್ದಾರೆ. ಎಲ್ಲ ಹಳ್ಳಿಗಳಲ್ಲೂ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಸಮರ್ಥ ಹೇಳಿದ್ದಾರೆ. ಆಂಜನೇಯ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದಂತ ಸಮರ್ಥ ಇನ್ನು ಸಮರ್ಥ ಪರವಾಗಿ ಎಚ್.ಎಂ. ರೇವಣ್ಣ ಸೇರಿದಂತೆ ಹಲವರು ಮತಯಾಚನೆ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲೂ ಕೂಡ ಭೇಟಿ ನೀಡಿ ಮನೆಗೆ ತೆರಳಿ ಸಮರ್ಥ ಶಾಮನೂರು ಪ್ರಚಾರ ಮಾಡ್ತಿದ್ದಾರೆ. ನೀವು ನಿಮ್ಮ ಅಮ್ಮರು ಎಲ್ಲರಿಗೂ ನಾವು ಬೇಡ್ಕೊಂತಿದ್ದೀನಿ, ದಯವಿಟ್ಟು ನಿಮ್ಮ ಮಗನ ಬೆಳೆಸ್ರಿ. ನಾನು ಅಷ್ಟೇ ಊರು ಗ್ರಾಮ ಸಮರ್ಥ ಅಂದ್ರೆ ಎಲ್ಲರಿಗೂ ಸಮರ್ಥರಾಗಿರುವಂತ ನಮ್ಮ ಯುವ ನಾಯಕ, ಮುಂದಿನ ಭವಿಷ್ಯದ ಈ ಜಿಲ್ಲೆಯ ಉತ್ತಮ ನಾಯಕರಾಗಿ ಬೆಳೆಯಕ್ಕಿರುವಂತ ರೀತಿಯ ಕೊಟ್ಟಂತ ಕಾರ್ಯಕ್ರಮಗಳು ಅನೇಕ ಇವೆ. ಬಿಜೆಪಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ವೋಟ್ ಕೊಡಿ ಅಂತ ಕೇಳ್ತಾರೆ. ತುರ್ಚ್ಕಟ್ಟೆ ಅಂತೂ ನಮ್ದು 2ನೇ ಮನೆ ತವ್ರ ಮನೆ ಹಂಗೆ ಆಗ್ಬಿಟ್ಟೈತಿ. ಯಾಕಂದರೆ ಒಂದು ತಿಂಗಳಿಂದನೂ ಬಂದಿದ್ವಿ ಅಮ್ಮನ ದೇವಸ್ಥಾನಕ್ಕೆ. ಇಲ್ಲಿ ಒಂದು ದೇವಸ್ಥಾನ, ಆಮೇಲೆ ಆ ಕಡೆನೂ ಒಂದು ದೇವಸ್ಥಾನ, ಒಂದು ಬಂಡಿ ಮೇಲೆ ಆಯ್ತಲ್ರ ಆ ದೇವಸ್ಥಾನ, ಯಲ್ಲಮ್ಮನ ದೇವಸ್ಥಾನ. ಅದಕ್ಕೆ ಭಾಳ ಖುಷಿ ಆಯಿತು. ಆಮೇಲೆ ಈ ದೇವಸ್ಥಾನದ್ರಲ್ಲೂ ಭಾಳ ಅನ್ನದಾನ ಕೊಟ್ಟೆ ಕಟ್ಸಾಗೈತಿ. ಆಮೇಲೆ ಇದ್ರ ಮುಂದೆನೂ ಈಗ ಯಾಕೆ ಜನಸಂಪರ್ಕ ಇಟ್ಕೋಬೇಕು, ಯಾಕೆ ಮತ್ತೆ ಬರಬೇಕು ನಮ್ಮ ತವ್ರ ಮನೆಗೆ ಅಂದರೆ, ಯಾಕಂದರೆ ಈಗ ಬಂದಾಗ ಓದ್ಸಲಿನೂ ಹೇಳಿದ್ರು ಇಲ್ಲಿ ಚೂರು ತಾಡ್ಪಾಲ್ ಶೀಟ್ ಹಾಕ್ಕೊಡ್ರಿ ಆ ರಸ್ತೆ ತನಕ ಅಂತ. ದೇವಸ್ಥಾನ ಮುಂದೆ ಎಲ್ಲರೂ ಕೂತ್ಕೊಂಡು ಎಲ್ಲ ಅನುಕೂಲ ಆಗ್ತೈತಿ ಅಂತ. ಸೊ ಇಂಥ ಕೆಲ್ಸಗಳು ಮುಂದುವಯ್ಯೋಕ್ಕೆ ನಾವು ಅಡ್ಡಾಡಿದ್ರಿ ಮ್ಯಾಮ್. ಎಲ್ಲ ಕಡೆಯೂ ಕೂಡ ಬರೆಗಾಲಲ್ಲಿ ನಡೀತಾರೆ. ಏನು ಉದ್ದೇಶ ಸರ್ ಅದು? ಏನೂ ಇಲ್ರಿ ಸರ್, ಎಲ್ಲರಿಗೂ ನಮಸ್ಕಾರ ಮಾಡೋಕ್ಕಾರ ಚಪ್ಪಲಿ ಬಿಟ್ಟೆ ನಮಸ್ಕಾರ ಮಾಡಬೇಕಲ್ಲ, ಅಷ್ಟೇ. ಏನಾದ್ರು ಕೂಡ ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾರಾ? ಹಂಗೇನೂ ಇಲ್ರಿ ಸರ್. ಈಗ ಬರೀ ತುರ್ಚಕಟ್ಟೆ ಅಂತಲ್ಲ, ಇಡೀ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಷ್ಟು ಲೀಡರ್ ಗೆಲ್ಬಹುದು ಅಂತ ನೀವು? ಎಷ್ಟು ಲೀಡಪ್ಪ? ಈಗ ತುರ್ಚಕಟ್ಟದ ಗ್ರಾಮಸ್ಥರನ್ನೇ ಅಮ್ಮರ ಮುಂದೆ ಹೇಳ್ತಿದಾರಲ್ಲ, ಹಾಗೆ ಆಗ್ತದ್ರಿ. ಹೇಗಿದೆ ಸರ್ ಈಗ ಒಂದು ದಿವಸ ಮಾತ್ರ ಬಾಕಿ ಇರ್ತಕ್ಕಂಥದ್ದು ಬಹಿರಂಗ ಪ್ರಚಾರದಲ್ಲಿ? ನಿಮ್ಮ ಒಂದು ಹೋರಾಟ ಮತ್ತೆ ನಿಮ್ಮ ಒಂದು ಏನು ಶ್ರಮ ಎಷ್ಟು ಮಟ್ಟಿಗೆ ಇಲ್ಲಿ ಫಲ ನೀಡ್ತಾ ಇದೆ ಅಂತ ನೀವೇ ನೋಡ್ತಿದ್ದೀರಿ ಸರ್. 50,000 ಅಂತಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಒಂದ್ ಕಡೆ ಜಮೀರ್ ಅವರು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಅಂತ ಇಳಿದಿದ್ದಾರೆ, ಮತ್ತೊಂದ್ ಕಡೆ ಸಮರ್ಥ ಅವರು ಕೂಡ ಬರಿಗಾಲ್ನಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಅವ್ರು ಹೇಳ್ತಿರೋದೇನಪ್ಪ ಅಂತಂದ್ರೆ, ಅವ್ರ ಬೆಂಬಲಿಗರು ಹೇಳ್ತಿರೋದೇನು ಅಂದ್ರೆ ಅವರ ತಾತನ್ಗಿಂತ ಹೆಚ್ಚಿನ ಲೀಡಲ್ಲಿ ಗೆಲ್ತಾರೆ ಅಂತ. ಯಾವ ರೀತಿ ಇದೆ ಅಲ್ಲಿನ ರೆಸ್ಪಾನ್ಸ್? ಖಂಡಿತ ಸತ್ಯ. ಏನು ಅಂದ್ರೆ ದಾವಣಗೆರೆ ದಕ್ಷಿಣ ಏನು ಉಪಚುನಾವಣೆ ನಡೀತಾ ಇದೆ, ಇದರ ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂತಹ ಸಮರ್ಥ ಶಾಮನೂರು ಅವರು ಭರ್ಜರಿಯಾದ ಒಂದು ಪ್ರಚಾರವನ್ನು ಕೊಂಡಿರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ದಾವಣಗೆರೆಯಲ್ಲಿ ಏನು ದಕ್ಷಿಣ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಗ್ರಾಮಾಂತರ ಪ್ರದೇಶಗಳಿಗೆ ತೆರಳಿಬಿಟ್ಟು ಅಲ್ಲೊಂದು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಬೆಳಂಗೂರು, ಮತ್ತೆ ತುರ್ಚುಘಟ್ಟ, ಕೈದಾಳೆ ಹಾಗೂ ಹೊಸಳ್ಳಿ ಗ್ರಾಮಗಳಲ್ಲಿ ಈ ಒಂದು ಭಾಗದಲ್ಲಿ ಒಂದು ಉತ್ತಮವಾದಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕಳೆದ 6 ಬಾರಿ ಕೂಡ ಶಾಮನೂರು ಶಿವಶಂಕರಪ್ಪನವರು ಈ ದಾವಣಗೆರೆಯಿಂದ ಕೂಡ ಗೆದ್ದು ಬಂದಿರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ದಕ್ಷಿಣ ಕ್ಷೇತ್ರದಿಂದ 4 ಬಾರಿ ಗೆದ್ದು ಬಂದಿದ್ದಾರೆ. ಸೊ ಅದೇ ರೀತಿಯಾಗಿ ಅಲ್ಲಿನ ಭಾಗದ ಜನರು ಕೂಡ ಒಂದು ಉತ್ತಮವಂತವಾಗಿ ಒಂದು ರೆಸ್ಪಾನ್ಸ್ ಕೊಟ್ಟಿದ್ರು, ಮತ್ತೆ ಒಂದು ಒಳ್ಳೆಯ ಒಂದು ಮತಗಳ ಅಂತರದಿಂದ ಜಯಶೀಲರಾಗಿ ಮಾಡಿದ್ರು. ಅದೇ ರೀತಿಯಾಗಿ ಈ ಬಾರಿ ಕೂಡ ಒಂದು 50,000ಕ್ಕಿಂತ ಅಧಿಕ ಒಂದು ಲೀಡ್ ನಲ್ಲಿ ಕೂಡ ಈ ಬಾರಿ ಗೆದ್ದು ಬಂದೇ ಬರ್ತೀನಿ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಜಮೀರ್ ಅಹಮದ್ ಕೂಡ ಈಗಾಗಲೇ ಒಂದು ಹಕ್ಕಡಕ್ಕೆ ಇಳಿದಿರ್ತಕ್ಕಂಥದ್ದು. ಯಾಕಂತಂದ್ರೆ ಎಷ್ಟು ದಿನಗಳ ಕಾಲ ಮುನಿಸಿಕೊಂಡಿರ್ತಕ್ಕಂತಹ ಜಮೀರ್ ಅಹಮದ್ ಈಗ ಅಧಿಕೃತವಾಗಿ ಒಂದು ಹಕ್ಕಡಕ್ಕೆ ಇಳಿದಿರ್ತಕ್ಕಂಥದ್ದು. ಇಂದಿನಿಂದ ಕೂಡ ಒಂದು ಮುಸ್ಲಿಂ ಏರಿಯಾಗಳಲ್ಲಿ ಪ್ರಚಾರವನ್ನು ಕೈಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಮುಸ್ಲಿಂ ಬಾಂಧವರ ಒಂದು ಓಟನ್ನ ಪಡಿಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇತ್ತು, ಮತ್ತು ಮುಸ್ಲಿಮರ ಒಂದು ಮತಗಳನ್ನ ಸೆಳೆಬೇಕು ಅನ್ನುವಂಥ ಒಂದು ಉದ್ದೇಶ ಏನಿತ್ತು, ಆ ಒಂದು ಉದ್ದೇಶಕ್ಕೆ ಈಗ ಸಂಪೂರ್ಣವಾಗಿ ಈಗ ಜಮೀರ್ ಅಹಮದ್ ಅವರು ಮುಂದೆ ನಿಂತು ಮತವನ್ನು ಹಾಕಿಸುವಂತ ಒಂದು ಎಲ್ಲ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಅಬ್ಬರದ ಪ್ರಚಾರದ ಜೊತೆಗೆ ಜಮೀರ್ ಅವರ ಒಂದು ಶಕ್ತಿ ಕೂಡ ಈ ಭಾಗದ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲ ಒಂದು ಕಡೆಗೆ ಬಲ ತುಂಬಿಕೊಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಸತ್ಯ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗೆ.